ಶಿವಮೊಗ್ಗ ನಗರದ ಹೃದಯ ಭಾಗದಲ್ಲಿರುವ ಗಾಂಧಿ ಪಾರ್ಕ್ ಸಾರ್ವಜನಿಕರಿಗೆ ಹೆಚ್ಚಿನ ಸೌಲಭ್ಯ, ವಾರದೊಳಗೆ ವಿಜ್ಞಾನ ಉದ್ಯಾನವನ ಲೋಕಾರ್ಪಣೆ ಮೊದಲಾದ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಶಾಸಕ ಎಸ್.ಎನ್. ಚನ್ನಬಸಪ್ಪ ಹೇಳಿದ್ದಾರೆ. ನಗರದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾದ ಗಾಂಧಿ ಪಾರ್ಕ್ನಲ್ಲಿ ಸ್ಥಗಿತಗೊಂಡಿದ್ದ ಸೌಲಭ್ಯಗಳನ್ನು ಪಾಲಿಕೆಯ ಆಯುಕ್ತ ಮತ್ತು ತಂಡದ ವತಿಯಿಂದ ಪುನರಾರಂಭಿಸಿ ಹೊಸ ಆಕರ್ಷಣೆಗಳನ್ನು ಸಾರ್ವಜನಿಕರಿಗೆ ನೀಡುವ ನಿಟ್ಟಿನಲ್ಲಿ ಶಾಸಕರಾದ ಎಸ್.ಎನ್. ಚನ್ನಬಸಪ್ಪ ಅವರು ಇಂದು ಪಾಲಿಕೆ ಆಯುಕ್ತರ ಶ್ರೀ ಮಾಯಣ್ಣಗೌಡ ಅವರೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಾರ್ಕ್ನ ಭದ್ರತೆಯ ದೃಷ್ಟಿಯಲ್ಲಿಟ್ಟುಕೊಂಡು 2 ಶಿಫ್ಟ್ಗಳಲ್ಲಿ ಹೋಮ್ ಗಾರ್ಡ್ಗಳನ್ನು ನೇಮಿಸಲಾಗಿದೆ. ಕಳೆದ ಕೆಲವು ದಿನಗಳಿಂದ ಹಾಳಾಗಿದ್ದ ಮಕ್ಕಳ ಟ್ರೈನ್ ದುರಸ್ತಿಗೊಳಿಸಿ ಸಾರ್ವಜನಿಕರ ಉಪಯೋಗಕ್ಕೆ ನೀಡಲಾಗಿದೆ. ಹಾಗೆಯೇ ಬಹುನಿರೀಕ್ಷಿತ ಸ್ವಿಮ್ಮಿಂಗ್ ಪೂಲ್ ಕಾರಂಜಿ ಕೆಲಸ ಮುಕ್ತಾಯವಾಗಿದ್ದು 15 ದಿನಗಳೊಳಗೆ ನಿರ್ವಹಣಾ ಸಮಿತಿ ರಚಿಸಿ ಸಾರ್ವಜನಿಕರಿಗೆ ಮುಕ್ತಗೊಳಿಸಲಾಗುವುದು ಎಂದರು. ಉದ್ಯಾನವನಕ್ಕೆ ಹೊಸ ಮೆರುಗು ನೀಡಲು 5 ಕೃತಕ ಕೊಳಗಳನ್ನು ನಿರ್ಮಿಸಲಾಗುತ್ತಿದೆ. ಪರಿಸರ ಮತ್ತು ವಿಜ್ಞಾನದ ಕುರಿತು ಮಕ್ಕಳಿಗೆ ಅರಿವು ಮೂಡಿಸಲು ಈಗಾಗಲೇ ಸಿದ್ಧವಾಗಿರುವ ವನ್ಯಜೀವಿ ವ್ಯಾಖ್ಯಾನ ಕೇಂದ್ರ ಹಾಗೂ ಉದ್ಯಾನವನವನ್ನು 1 ವಾರದಲ್ಲಿ ಸಾರ್ವಜನಿಕರ ಉಪಯೋಗಕ್ಕೆ ಬರುವಂತೆ ಮಾಡಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದರು. ಪಾರ್ಕ್ನ ಸ್ವಚ್ಛತೆ ಮತ್ತು ಸಾರ್ವಜನಿಕರ ಸುರಕ್ಷತೆಗೆ ಯಾವುದೇ ಲೋಪವಾಗದಂತೆ ನಿರ್ವಹಣೆ ಮಾಡಲು ಪಾಲಿಕೆಗೆ ಕಟ್ಟುನಿಟ್ಟಿನ ಆದೇಶ ನೀಡಲಾಗಿದೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಪಾಲಿಕೆಯ ಆಯುಕ್ತರು ಹಾಗೂ ಇಂಜಿನಿಯರ್ಗಳು, ಉದ್ಯಾನವನದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಸನ್ಮಾನ ಯಡಿಯೂರಪ್ಪನವರು ಇದಕ್ಕೆ ವಿಶೇಷವಾದಂಥ ಕಾಳಜಿಯನ್ನು ವಹಿಸಿ ಇದನ್ನು ಅಭಿವೃದ್ಧಿಪಡಿಸಿಕೊಟ್ಟಿದ್ದರು. ಅದಾದ ನಂತರ ಸ್ವಲ್ಪ ವ್ಯತ್ಯಾಸಗಳಾಗಿ ಹಾಳಾಗಿತ್ತು, ಮೇಂಟೆನೆನ್ಸ್ ಸ್ವಲ್ಪ ಸಮಸ್ಯೆ ಆಗಿ. ಮಹಾನಗರ ಪಾಲಿಕೆ ಇದ್ರ ಬಗ್ಗೆ ಆಸಕ್ತಿಯನ್ನು ವಹಿಸಿದಂಥ ಪರಿಣಾಮ ಇದಕ್ಕೊಂದು ಸ್ವಲ್ಪ ಹೊಸತನ ಬರ್ತಾ ಇದೆ. ಏನೇನೆಲ್ಲ ಸಂಗತಿಗಳು ಹಾಳಾಗಿತ್ತು ಅದೆಲ್ಲದನ್ನು ಕೂಡ ಇವತ್ತು ಸರಿ ಮಾಡಿ ಇನ್ನೊಂದಷ್ಟು ಸಂಗತಿಗಳನ್ನು ಇದಕ್ಕೆ ಜೋಡಿಸ್ಕೊಂಡು ಮಹಾತ್ಮ ಗಾಂಧಿ ಪಾರ್ಕನ್ನು ಶಿವಮೊಗ್ಗ ಹೆಮ್ಮೆಯ ಪಾರ್ಕ್ ಮಾಡಬೇಕು ಅಂಥೇಳಿ ಏನು ಯೋಚನೆ ನಡೆದಿತ್ತು ಅದಕ್ಕೆ ಪೂರಕವಾಗಿ ಇವತ್ತು ಶಕ್ತಿ ಸಿಕ್ಕಿದೆ. ಈ ಹಿಂದೆ ಈ ಪಾರ್ಕ್ ಮೇಂಟೆನೆನ್ಸಿಗೆ 20 ಲಕ್ಷ ರೂಪಾಯಿಗೆ ನಾವು ಟೆಂಡರನ್ನು ಕೊಟ್ಟಿದ್ವಿ. ಅಲ್ಲೂ ಕೂಡ ವ್ಯತ್ಯಾಸಗಳು ಕಾಣ್ತಾ ಇತ್ತು, ಅವ್ರು ಮಾಡ್ತಾ ಇರಲಿಲ್ಲ. ನಂತರ ಈಗ ಒಂದು ಬದಲಾದ ಪರಿಸ್ಥಿತಿ ಒಳಗಡೆ ಶಿವಮೊಗ್ಗ ಮಹಾನಗರ ಪಾಲಿಕೆನೇ ಇದರ ನೇತೃತ್ವವನ್ನು ವಹಿಸಿ ಎಲ್ಲ ಸಂಗತಿನೂ ಕೂಡ ಮಹಾನಗರ ಪಾಲಿಕೆನೇ ಮಾಡುತ್ತೆ. ಇದಕ್ಕೆ ಮೇಂಟೆನೆನ್ಸಿಗೆ ಬೇಕಾಗಿರುವಂಥ ಸುಮಾರು 14 ಜನ ಹೋಮ್ ಗಾರ್ಡ್ಸ್ಗಳನ್ನು ಜೋಡಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದೆ. 2 ಶಿಫ್ಟಲ್ಲಿ ಅವರು ಆ ಕೆಲಸವನ್ನು ಮಾಡ್ತಾರೆ. ಮತ್ತೊಂದಷ್ಟು ಕಾರಂಜಿ ಆಗಬೇಕು, ಸ್ವಿಮ್ಮಿಂಗ್ ಪೂಲ್, ಈಗಾಗಲೇ ಮಕ್ಕಳ ಟ್ರೈನ್ ಈಗಾಗಲೇ ನಡೆದಿದೆ. ನಾಗರಿಕರಿಗೆ ಇದನ್ನು ಬಿಟ್ಕೊಡೋ ಕೆಲಸ ನಾವು ಮಾಡ್ತಾ ಇದ್ದೇವೆ. ಇನ್ನೊಂದು ಸ್ಮಾರ್ಟ್ ಸಿಟಿಯ ನೇತೃತ್ವದೊಳಗಡೆ ವನ್ಯಜೀವಿ ವ್ಯಾಖ್ಯಾನ ಕೇಂದ್ರ ಅಂತ ಹೇಳಿ ಅದನ್ನ ಬಹಳ ಸಮಸ್ಯೆಗಳಲ್ಲಿ ಮುಳುಗೋಗಿತ್ತು. ಈಗ ಅದನ್ನ ಎಲ್ಲ ರೀತಿಯ ಟೆಕ್ನಿಕಾಲಿಟೀಸ್ಗಳನ್ನು ಗಮನದಲ್ಲಿಟ್ಟುಕೊಂಡು ಗಮನಿಸಿ ಅದನ್ನು ಅಭಿವೃದ್ಧಿಪಡಿಸುವಂಥ ಕೆಲಸ ಈಗ ಮಾಡಿದೆ. ಯಾರು ಟೆಂಡರ್ ತೊಗೊಂಡಿದ್ದು ಒಂದು ಕೆಲಸ ಮಾಡಲಿಲ್ಲ, ಸಮಸ್ಯೆಗಳಾಗಿತ್ತು. ಈಗ ಅದಷ್ಟು ಕೂಡ ಪೂರ್ತಿ ಮುಗಿದಿದೆ. ಉದ್ಯಾನವನ ಏನಿದೆ ಅದನ್ನ ಬಂದ್ಬಿಟ್ಟು ಸಾರ್ವಜನಿಕರಿಗೆ ಸಂಪೂರ್ಣವಾಗಿ ಸುರಕ್ಷಿತವಾಗಿರಬೇಕು, ಭದ್ರತೆ ದೃಷ್ಟಿಯಿಂದ ಚೆನ್ನಾಗಿರಬೇಕು, ಸ್ವಚ್ಛತೆ ಇರಬೇಕು, ಮತ್ತೆ ಮನೋಮೋಹಕವಾಗಿರಬೇಕು, ಆಕರ್ಷಕವಾಗಿರಬೇಕು. ಒಂದು ಸಂಜೆ ಅಥವಾ ಒಂದು ಮಧ್ಯಾಹ್ನ ಅಥವಾ ಒಂದು ಬೆಳಿಗ್ಗೆಯನ್ನ ಕುಟುಂಬ ಸಮೇತ ಬಂದ್ಬಿಟ್ಟು ಅಲ್ಲಿ ಕಳೆಯೋದಕ್ಕೆ ಒಂದು ಸ್ಪೆಂಡ್ ಮಾಡ್ಲಿಕ್ಕೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಮಹಾನಗರ ಪಾಲಿಕೆ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸ್ಕೊಳ್ಳಲಾಗಿದೆ. ಈಗಾಗಲೇ ಬಂದ್ಬಿಟ್ಟು ಸ್ವಿಮ್ಮಿಂಗ್ ಪೂಲನ್ನು ಕೂಡ ಅದನ್ನ ಸರಿ ಮಾಡಿಸಿ ಅದನ್ನು ನಿರ್ವಹಣೆ ಕೊಡುವಂಥ ಕಾರ್ಯಗಳನ್ನು ಚಾಲನೆ ಕೊಟ್ಟಿದ್ದೇವೆ. ಒಂದು ಪುಟಾಣಿ ರೈಲು ಏನು ಬಂದ್ಬಿಟ್ಟು ತೊಂದರೆಯಲ್ಲಿತ್ತು, ದುರಸ್ತಿಯಲ್ಲಿತ್ತು, ಅದನ್ನು ಸಂಪೂರ್ಣ ಹೊಸ ಇಂಜಿನ್ನ ಹಾಕಿಬಿಟ್ಟು ಅದನ್ನು ಸುರಕ್ಷತೆ ಮತ್ತು ಸುಭದ್ರತೆಯನ್ನು ರೈಲ್ವೆ ಡಿಪಾರ್ಟ್ಮೆಂಟ್ ಕೂಡ ಪರಿಶೀಲನೆ ಮಾಡಿಸಿ ಅದನ್ನು ಕೂಡ ಚಾಲನೆಗೊಳಿಸುವ ಕೆಲಸಗಳನ್ನು ಕೂಡ ಮಾಡ್ಕೊಂಡಿದ್ದೇವೆ. ಜೊತೆಗೆ ಫೌಂಟೇನು, ಕಾರಂಜಿ ಮತ್ತು ಸುತ್ತಮುತ್ತ ಇರುವಂಥ ಪೇವರ್ ಸ್ಟೋನು ಮತ್ತು ಸುರಕ್ಷತೆ ದೃಷ್ಟಿಯಿಂದ ಸುಮಾರು 40ಕ್ಕೂ ಹೆಚ್ಚು ಕ್ಯಾಮ್ರಾಗಳು, ಆಮೇಲೆ ಹೋಮ್ ಗಾರ್ಡ್ ಸುಮಾರು 14 ಜನ ಹೋಮ್ ಗಾರ್ಡ್ಗಳು 2 ಶಿಫ್ಟ್ನಲ್ಲಿ 7 ಜನ ಬಂದ್ಬಿಟ್ಟು ಕೆಲಸ ಮಾಡುವಂಥದ್ದು. ಈ ಕೆಲಸಗಳನ್ನು ಕೂಡ ಹಮ್ಮಿಕೊಂಡಿದ್ದಾವೆ. ಮತ್ತು ಸ್ಪ್ರಿಂಕ್ಲರ್, ಶಾಶ್ವತವಾದಂಥ ಸ್ಪ್ರಿಂಕ್ಲರ್ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳೋ ಕೆಲಸಗಳ ಭರದಿಂದ ಸಾಗ್ತಾ ಇದೆ. ಸೊ ಬೇಸಿಗೆ ಕಾಲ ಬಂದರೂ ಕೂಡ ನೀರು ಬಂದು ಯಾವಾಗಲೂ ಕೂಡ ಬರಬೇಕು ಅನ್ನೋದು ಮಾಡ್ತಾ ಇದ್ದಾವೆ. ಸ್ಪ್ರಿಂಕ್ಲರ್ ವ್ಯವಸ್ಥೆ ಮುಗಿದಾದ ಮೇಲೆ ಅದನ್ನು ಸಂಪೂರ್ಣ ಹಸಿರೀಕರಣ ಮಾಡುವಂಥ ಕೆಲಸಗಳಿಗೆ ಸೂಕ್ತ ಗಿಡಗಳನ್ನು ಗುರುತಿಸಿ ಅದನ್ನು ಕೂಡ ತರುವಂಥ ಕೆಲಸಗಳನ್ನು ಕೂಡ ಮಾಡ್ಕೊಂಡಿದ್ದಾವೆ. ಸಮಗ್ರವಾಗಿ ಗಾಂಧಿ ಪಾರ್ಕು ಸ್ವಚ್ಛತೆ, ಸುರಕ್ಷತೆ
ಭದ್ರತೆ ಜೊತೆಗೆ ಬಂದು ಮನಮೋಹಕವಾಗಿರಬೇಕು ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ಅತ್ಯಾಧುನಿಕವಾದಂಥ ಜಿಮ್ ಎಕ್ವಿಪ್ಮೆಂಟ್ಗಳನ್ನು ಹಾಕಿದ್ದೇವೆ. ಮಕ್ಕಳ ಆಟಿಕೆ ಎಕ್ವಿಪ್ಮೆಂಟ್ಗಳನ್ನು ಕೂಡ ಫೈಬರ್ ಎಕ್ವಿಪ್ಮೆಂಟ್ಗಳನ್ನ ಹಾಕ್ಕೊಂಡಿದ್ದೇವೆ. ಈ ರೀತಿ ಅದು ಮನಮೋಹಕ ಕಾಣುವಂತೆ ಮಾಡಿದ್ದೇವೆ. ಆ ಗಾಂಧಿ ಪಾರ್ಕ್ನ ಆವರಣದ ಒಳಗಡೆ ಇರುವಂಥ ವೈಲ್ಡ್ ಲೈಫ್ ಇಂಟರ್ಪ್ರಿಟೇಷನ್ ಸೆಂಟರ್ ಅಂತ ಒಂದು ಏನು ಸ್ಮಾರ್ಟ್ ಸಿಟಿ ಕಂಪನಿ ಲಿಮಿಟೆಡ್ ವತಿಯಿಂದ ನಿರ್ಮಾಣ ಮಾಡಲಾಗಿತ್ತು, ಅಲ್ಲಿ ಕೂಡ ಇರುವಂಥ ಹಲವಾರು ತಾಂತ್ರಿಕ ಅಂಶಗಳನ್ನು ಸರಿಪಡಿಸಿ ಈಗ ಅದನ್ನು ಕೂಡ ಲೋಕಾರ್ಪಣೆ ಮಾಡುವಂಥ, ಸಾರ್ವಜನಿಕರಿಗೆ ಮುಕ್ತವಾಗಿ ಹೋಗುವಂಥ ಕೆಲಸಗಳನ್ನು ಮಾಡ್ತಾ ಇದೆ. ವಿಜ್ಞಾನದ ಬಗ್ಗೆ, ಇತಿಹಾಸದ ಬಗ್ಗೆ, ಸಂಸ್ಕೃತಿ ಬಗ್ಗೆ, ಕಲೆ ಬಗ್ಗೆ, ಸಾಹಿತ್ಯದ ಬಗ್ಗೆ, ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ನಾವು ಎಲ್ಲ ಕುಟುಂಬದವರು ಭೇಟಿ ನೀಡಿದಾಗ ಮಕ್ಕಳು ಕೂಡ ವಿದ್ಯಾರ್ಥಿಗಳು ಕೂಡ ಕಲಿಯುವಂಥ ವಿಷಯಗಳು ಅಲ್ಲಿ ತುಂಬ ಇದೆ. ಸೊ ವೈಲ್ಡ್ ಲೈಫ್ ಇಂಟರ್ಪ್ರಿಟೇಷನ್ ಸೆಂಟರು ಮತ್ತು ಗಾಂಧಿ ಪಾರ್ಕ್ನಲ್ಲಿರುವಂಥ ವಾತಾವರಣ ಎರಡನ್ನೂ ಕೂಡ ಕುಟುಂಬ ಸಮೇತವಾಗಿ ಶಿವಮೊಗ್ಗ ಸಹೃದಯ ನಾಗರಿಕರು ಅದನ್ನು ಬಳಸ್ಕೊಳ್ಬೇಕು ಅಂದ್ಬಿಟ್ಟು ಲೋಕಾರ್ಪಣೆ ಮಾಡುವಂಥ ಕೆಲಸವನ್ನು ಶಿವಮೊಗ್ಗ ಮಹಾನಗರ ಪಾಲಿಕೆಯನ್ನು ತೆಗೆದುಕೊಳ್ಳಲಾಗಿದೆ. ಇನ್ನ ಉದಾಹರಣೆ ಈಗ ಸುರಕ್ಷತೆ ದೃಷ್ಟಿಯಿಂದ ಸುತ್ತಮುತ್ತ ಕಾಂಪೌಂಡ್ನ ಬಲಪಡಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದೇವೆ. ಜೊತೆಗೆ ಗಿಡಗಳನ್ನ ಹಾಕಬೇಕು. ಸ್ಪ್ರಿಂಕ್ಲರ್ ಇನ್ನೊಂದು 15 ದಿನದಲ್ಲಿ ಸ್ಪ್ರಿಂಕ್ಲರ್ ಕಾರ್ಯ ಮುಕ್ತಾಯ ಆಗ್ತದೆ. ಫೌಂಟೇನ್ ಕಾರಂಜಿ ಕೆಲಸನೂ ಕೂಡ 15 ದಿನದಲ್ಲಿ ಮುಕ್ತಾಯ ಆಗ್ತದೆ. ಭದ್ರತಾ ದೃಷ್ಟಿಯಿಂದ ಸುತ್ತಮುತ್ತ ಕಾಂಪೌಂಡ್ನ ಬಲಪಡಿಸುವಂಥ ಕಾರ್ಯಗಳನ್ನ ಚಾಲನೆಗೆ ತಗೊಂಡಿದ್ದೇವೆ, ಅದು ಕೂಡ ಮುಕ್ತಾಯ ಆಗುತ್ತೆ. ಮತ್ತೆ ಮಳಿಗೆಗಳು 4 ಮಳಿಗೆಗಳಿದೆ. ಆ 4 ಮಳಿಗೆಗಳನ್ನು ಕೂಡ ಬಹಿರಂಗ ಹರಾಜು ಮೂಲಕ ನೀಡಿ, ಒಂದು ಮಳಿಗೆಯಲ್ಲಿ ಬೇಕರಿ, ಕಾಫಿ, ಟೀ ಈ ಥರ ಉತ್ಪನ್ನಗಳು, ಮತ್ತೊಂದು ಮಳಿಗೆನಲ್ಲಿ ಫ್ರೂಟ್ ಸಲಾಡು, ಹಣ್ಣು, ಜ್ಯೂಸ್ ಈ ಥರ ಉತ್ಪನ್ನಗಳು, ಮತ್ತೆ ಮತ್ತೊಂದು ಮಳಿಗೆನಲ್ಲಿ ಚಾಟ್ಸ್ ಆ ಥರ ಉತ್ಪನ್ನಗಳು, ಮತ್ತೊಂದು ಹ್ಯಾಂಡಿಕ್ರಾಫ್ಟ್ಸ್ ಈ ಥರ ಉತ್ಪನ್ನಗಳನ್ನು ಮಾರಾಟ ಕೊಡುವಂಥ ಆಕರ್ಷಣೀಯವಾಗಿ ಮಾಡೋಂಥ ಕೆಲಸಗಳನ್ನು ಮಾಡ್ಕೊತಾ ಇದ್ದೇವೆ. ಆ ಒಂದು ಮಳಿಗೆ, ಆ ಒಂದು ರೈಲ್ವೆ ಪುಟಾಣಿ ರೈಲು ಪುಟ್ಟ ನಿಲ್ದಾಣದ ಪಕ್ಕ ಇರುವಂಥ ಒಂದು ಮೀನು ಅಕ್ವೇರಿಯಂ ಕರ್ನಾಟಕ ಫಿಶರಿ ಡಿಪಾರ್ಟ್ಮೆಂಟ್ ನಡೀತಾ ಇದೆ. ಅದನ್ನು ಕೂಡ ಅವ್ರ ಜೊತೆ ಸಂಪರ್ಕದಲ್ಲಿದ್ದೇವೆ. ಅಲ್ಲೂ ಕೂಡ ಅಕ್ವೇರಿಯಂ ತುಂಬಾ ಆಧುನಿಕವಾಗಿ ಬರಬೇಕು ಅನ್ನೋ ರೀತಿಯಲ್ಲೂ ಕೂಡ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಟೈಮಿಂಗ್ಸ್ ಏನು? ಬೆಳಿಗ್ಗೆ 6 ಗಂಟೆಯಿಂದ 9 ಗಂಟೆ ಏನಿದೆ ವಾಕರ್ಸ್ಗಳಿಗೆ ಫ್ರೀ ಆಗಿ ಉಚಿತವಾಗಿ ಬಿಡ್ತಾ ಇದ್ದೇವೆ. ಸಂಜೆನೂ ಕೂಡ 5 ಗಂಟೆಯಿಂದ 6 ಗಂಟೆ, 4 ಗಂಟೆಯಿಂದ 6 ಗಂಟೆ ಉಚಿತವಾಗಿ ಬಿಡ್ತಾ ಇದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತೆ ಪಾಸ್ಗಳನ್ನ ಪಡಿಬೇಕಾಗುತ್ತೆ. ಆ ಕೆಲಸಗಳನ್ನ ಮಾಡ್ಕೊಂಡಿದ್ದೇವೆ. ಅದಲ್ಲದೆ ನಾಗರಿಕರಿಗೆ ಬಂದ್ಬಿಟ್ಟು ಸಂಜೆ 7 ಗಂಟೆವರೆಗೂ ಕೂಡ ಮುಕ್ತ ಅವಕಾಶ ಇರ್ತದೆ. ಯಾಕೆಂದ್ರೆ ಮಕ್ಕಳೆಲ್ಲೂ ಕೂಡ ಸಾಯಂಕಾಲ ಬರ್ತಾರೆ, ಆಟ ಆಡ್ತಾರೆ ಅಂತ ತುಂಬಾ ಉತ್ತಮವಾದ ಪ್ರತಿಕ್ರಿಯೆ ಬಂದಿದೆ. ಸುರಕ್ಷತೆನೂ ಕೂಡ ಇರೋದ್ರಿಂದ ತುಂಬಾ ಜನ ಕುಟುಂಬ ಸಮೇತರಾಗಿ ಬಂದು ಆನಂದಿಸಬೇಕಂತ ಕೇಳ್ಕೊಳ್ತಾರೆ. ಆಕರ್ಷಕ ಲೈಟಿಂಗ್, ಡೂಮ್ ಲೈಟಿಂಗ್ಸ್ ಎಲ್ಲ ಇತ್ತು ಸರ್. ಈಗ ಏನು ಡೂಮ್ ಲೈಟಿಂಗ್ ಕಾನ್ಸೆಪ್ಟ್ಸ್ ಇತ್ತು, ಅದು ಸುಮಾರು ಬಟ್ ಒಂದು 200ಕ್ಕೂ ಹೆಚ್ಚು ಪೋಲ್ಗಳಿದೆ. ಆದರೆ ಅದೆಲ್ಲನೂ ಕೂಡ ಅಂಡರ್ಗ್ರೌಂಡ್ ಕೇಬಲ್ ಎಲ್ಲ ಬರ್ನ್ ಆಗಿರೋದ್ರಿಂದ ಅದು ಡೂಮ್ ಲೈಟ್ ಕಾನ್ಸೆಪ್ಟ್ಗಳನ್ನ ಈಗ ಬಿಟ್ಬಿಟ್ಟಿದ್ದೀವಿ. ಆ ಒಂದು ಪೋಲ್ಗಳೇನಿದೆ ಅದನ್ನು ಸುಮ್ಮನೆ ಅನ್ನೆಸರಿ ತೆಗೆದ್ಬಿಟ್ಟು ಹಾಕೋದ್ರಿಂದ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಆಕರ್ಷಕವಾದ ವಿನ್ಯಾಸವಾದಂಥ ಫ್ಲವರ್ ಪಾಟ್ಗಳು, ಕುಂಡಗಳು, ಮನಮೋಹಕ ಇರುವಂಥದ್ದನ್ನ ಅದನ್ನು ಪ್ಲಾನ್ ಮಾಡಿ ಆ ಎಲ್ಲ ಒಂದು ಖಾಲಿ ಇರುವಂಥ ಆ ಒಂದು ಪೋಲ್ಸ್ಗಳಿಗೆ ಆ ಒಂದು ಆಕರ್ಷಕ ಕುಂಡಗಳನ್ನ ಅಳವಡಿಸ್ಕೊಳ್ತಾ ಇದ್ದೇವೆ. ಬೇರೆ ತರ ಡೆಕೋರೇಟಿವ್ ಲೈಟ್ಸ್ಗಳನ್ನು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅದನ್ನು ಕೂಡ ನಮ್ಮ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಇಂದ ವಿನ್ಯಾಸಗೊಳಿಸಿ ಮಾಡ್ತಾರೆ. 10 ರೂಪಾಯಿ ಇಲ್ಲ, ಯಾವುದೇ ತರದ ಎಂಟ್ರಿ ಫೀಸ್ನ ಜಾಸ್ತಿ ಮಾಡಿಲ್ಲ. ಮೊದಲು ಕಾಂಟ್ರಾಕ್ಟರ್ ಮೂಲಕ ಮಾಡಿಸ್ತಾ ಇದ್ವಿ. ಆಗ ಒಂದಷ್ಟು ಕೆಲವೊಂದು ಗೊಂದಲಗಳಿತ್ತು. ಈಗ ಮಹಾನಗರ ಪಾಲಿಕೆ ಗಾಂಧಿ ಪಾರ್ಕ್ ಮತ್ತು ವೈಲ್ಡ್ ಲೈಫ್ ಇಂಟರ್ಪ್ರಿಟೇಷನ್ ಸೆಂಟರ್ ನಿರ್ವಹಣಾ ಸಮಿತಿ ಅಂತ ಮಾಡ್ಕೊಂಡಿದ್ದಾವೆ. ನಮ್ಮಲ್ಲಿ ಉಪಾಯುಕ್ತರು, ಆಡಳಿತದವರು ಇದ್ದಾರೆ, ಉಪಾಯುಕ್ತರು, ಅಭಿವೃದ್ಧಿಯವರಿದ್ದಾರೆ, ಕಾರ್ಯಪಾಲಕ ಇಂಜಿನಿಯರ್ಗಳಿದ್ದಾರೆ, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಇದ್ದಾರೆ. ಅವರೆಲ್ಲರೂ ಒಂದು ಕಮಿಟಿ ಮಾಡ್ಕೊಂಡು ಪ್ರತಿ ವಾರನೂ ಕೂಡ ಸಭೆ ಸೇರಿ ಏನೇನು ಕಾರ್ಯಕ್ರಮ ತೆಗೆದುಕೊಳ್ಬೇಕು, ಕ್ಷೇತ್ರೀಯ ಭೇಟಿ ನೀಡೋದ್ರ ಜೊತೆಗೆ ಅಕ್ರಾಸ್ ದ ಟೇಬಲ್ ಮೀಟಿಂಗ್ ಮಾಡಿ ಅದರ ಸಮರೋಪಾದಿಯಲ್ಲಿ ಕೆಲಸಗಳನ್ನ ಮಾಡ್ತಾ ಇದೆ. ಥ್ಯಾಂಕ್ ಯು.